ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋನ ಶುರು ಮಾಡಿದ್ದೀನಿ. ಇವಾಗ ಟೈಮ್ ಬಂದು ಮಧ್ಯಾಹ್ನ ಆಯ್ತು. ಅಡಿಗೆ ಶುರು ಮಾಡಿದ್ದೀನಿ. ಅನ್ನ ಒಂದಾಗಿದೆ, ಸಾಂಬಾರ್ ಎಂತ ಮಾಡೋದು ಗೊತ್ತಿಲ್ಲ. ಇವತ್ತು ವೆಜ್. ಮತ್ತೆಂತ ಹೇಳಿದ್ರೆ, ತುಂಬಾ ದಿವಸ ಆಯ್ತು ನಾನು ವಿಡಿಯೋಸ್ ಅನ್ನ ಹಾಕ್ತೆ. ಅಂದ್ರೆ ಹಾಕ್ತಾ ಇದ್ದೀನಿ ಅಂದ್ರೆ, ಊರಿಗೆ ಹೋದ್ಮೇಲೆ ಒಂದ್ 2 ವಿಡಿಯೋ ಮಾಡಿದ್ದೆ, ಹಾಕಿದ್ದೆ. ಅದಾದ್ಮೇಲೆ ಇಲ್ಲಿ ಬಂದ್ಮೇಲೆ ಒಂದ್ ವಿಡಿಯೋ ಮಾಡಿದ್ದೆ. ಡೈಲಿ ಬ್ಲಾಗ್ ಮಾಡ್ತಾನೆ ಇರ್ಲಿಲ್ಲ. ಸ್ವಲ್ಪ ನನಗೂ ಉದಾಸೀನ ಆಗ್ತಾ ಇತ್ತು. ನಾನು ಒಂದ್ ಸ್ವಲ್ಪ ರೆಸ್ಟ್ ತಗೊಂಡೆ. ಹಾಗೆ ಇವತ್ತು ವಿಡಿಯೋ ಮಾಡುವ ಅಂತ ಕರೆಕ್ಟ್ ಒಳ್ಳೆ ಒಂದು ಮೂಡಿಂದ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ಉದಾಸೀನ ಆಗುದು, ಮಾಡಿಲ್ಲ ಅಂದ್ರೆ ಅದೊಂದು ಬಿಟ್ಟು ಹೋಗ್ಬಿಡ್ತದೆ. ಹಾಗೆ ಮಾಡ್ತಾ ಇದ್ರೆ ಅದು ಡೈಲಿ ವಿಡಿಯೋ ಮಾಡೋಣ ಅನಿಸ್ತದೆ. ಹಾಗೆ ಇವತ್ತು ಗುರುವಾರ. ಹಾಗೆ ಇವತ್ತು ಬೆಳಗಿದ ಪೂಜೆ ಎಲ್ಲ ಮುಗೀತು ನಂದು. ಹಾಗೆ ಇವತ್ತು ವೆಜ್ ನಮ್ಮ ಮನೆಯಲ್ಲಿ. ನಾನ್ ವೆಜ್ ನಾನ್ ತಿನ್ನಲ್ಲ, ಮತ್ತೆ ಯಾರು ಬೇಕಾದ್ರೂ ತಿನ್ಬೋದು, ನಾನ್ ತಿನ್ನಲ್ಲ ಅಷ್ಟೇ. ಸೊ ಈಗ ಏನಾದ್ರೂ ಒಂದು ಸಾಂಬಾರ್ ಎಂತಾದ್ರೂ ಮಾಡ್ಬೇಕು. ಬೀಟ್ರೋಟ್ ಉಂಟು, ಆಲೂಗಡ್ಡೆ ಉಂಟು. ಎಂತಾದ್ರೂ ಸಾಂಬಾರ್ ಮಾಡೋದ, ಪಲ್ಯ ಮಾಡೋದ, ಟೊಮೆಟೊ ಸಾರು ಮಾಡೋದ, ಏನಂತ ಒಂಥರ ಮಿಕ್ಸ್ ಒಪಿನಿಯನ್ ಇದೆ ಇವತ್ತಿನ ಅಡಿಗೆಯಲ್ಲಿ. ಎಂತ ಮಾಡೋದು ಗೊತ್ತಿಲ್ಲ. ಅನ್ನ ಒಂದ್ ಮಾಡಿ ಇಟ್ಟಿದ್ದೀನಿ. ನಿನ್ನೆ ಚಿಕನ್ ಎಲ್ಲ ಇತ್ತು, ಸ್ವಲ್ಪ ತಿಂದಿದ್ ಹೆವಿ ಅನಿಸ್ತಾ ಇತ್ತು. ಇವತ್ತೇನಾದ್ರೂ ಲೈಟ್ ಆಗಿ ತಿಂದ್ಬಿಡೋಣ, ನಂಗೆ ಗಂಜಿ ಉಪ್ಪಿನಕಾಯಿ ಆದ್ರೂ ತೊಂದ್ರೆ ಇಲ್ಲ, ಆತರ ಅನ್ನಿಸ್ತಾ ಇದೆ. ಸೊ ಹಾಗೆ ತುಂಬಾ ದಿವಸ ಆಯ್ತು ಬೀಟ್ರೋಟ್ ತಂದಿಟ್ಕೊಳ್ಳೋದು ಹೊರತು ಜ್ಯೂಸ್ ಮಾಡಿ ಕುಡಿಯುವುದಿಲ್ಲ. ಹಾಗೆ ಇವತ್ತು ನೋಡಿ ಜ್ಯೂಸ್ ರೆಡಿ ಮಾಡಿ ಇಟ್ಟಿದ್ದೀನಿ. ಜ್ಯೂಸ್ ಕುಡಿಬೇಕಂತ ನಾನು ಬೀಟ್ರೋಟ್ ಎಲ್ಲ ತಂದಿಡುದು. ಅದು ಮತ್ತೆ ಒಣಗಿ ಹೋದ್ಮೇಲೆ ಅಷ್ಟು ಫ್ರೆಶ್ ಆಗಿ ನಿಮ್ಗೆ ಜ್ಯೂಸ್ ಸಿಗೋದಿಲ್ಲ. ಹಾಗಾಗಿ ಇವತ್ತು ಫೈನಲಿ ಉದಾಸೀನ ಬಿಟ್ಟು ಜ್ಯೂಸ್ ಮಾಡುವಂತ ಬಂದಿದ್ದೀನಿ. ರೆಡಿ ಮಾಡಿದ್ದೀನಿ. ಅದನ್ನು ಸೋದಿಸ್ಕೊಂಡು ಕುಡಿಬೇಕಷ್ಟೇನೆ. ಅಡಿಗೆ ಎಲ್ಲ ಆಗುವಾಗ ಸ್ವಲ್ಪ ಹೊತ್ತಾಗುತ್ತಲ್ಲ, ಹಾಗಾಗಿ ಒಂದು ಬೀಟ್ರೋಟ್ ಜ್ಯೂಸ್ ಕುಡಿಯುವ ಅಂತ ಹೇಳಿ. ಹಾಗೆ ಬೀಟ್ರೋಟ್ ಮಾತ್ರ ಸಖತ್ತಾಗಿ ಕಲರ್ ಆಗಿದೆ, ಒಳ್ಳೆ ಉಂಟು. ಇಲ್ಲಿ ನೋಡ್ತಾ ನೋಡಿ, ಕಲರ್ ಹೀಗೆ ಇದೆ. ಜ್ಯೂಸ್ ಜಾರ್ ಇದೆ, ಬಟ್ ಅದು ದೊಡ್ಡದಲ್ಲ. ನಂಗೆ ನಾನ್ ಮಾಡೋ ಸ್ವಲ್ಪ, ಹಾಗಾಗಿ ಅದು ದೊಡ್ಡದಾಗ್ತದೆ ನಂಗೆ. ಅದಕ್ಕೋಸ್ಕರ ನಾನು ಇದ್ರಲ್ಲೇ ಮಾಡಿದೆ. ಈಗ ಸೋದಿಸ್ಕೊಂಡು ಕುಡ್ದು ಬಿಡ. ಓಕೆ, ಜ್ಯೂಸ್ ರೆಡಿ ಆಯ್ತು ನೋಡಿ, ಎಷ್ಟು ಕಲರ್ಫುಲ್ ಆಗಿದೆ. ಇದು ಡೈಲಿ ಕುಡಿಬೇಕಂತ ಏನಿಲ್ಲ, ವಾರದಲ್ಲಿ ಒಂದು 3 ದಿವಸ ಕುಡಿದ್ರು ಸಾಕಾಗುತ್ತೆ. ಆದ್ರೆ ನಂಗೆ ಇವಾಗ ಸ್ವಲ್ಪ ಉದಾಸೀನ ಜಾಸ್ತಿ ಆಗಿದೆ. ಇದಕ್ಕೆ ನಾನು ಬೀಟ್ರೋಟ್ ಕ್ಯಾರೆಟ್ ಅಂತ ಹಾಕ್ಲಿಲ್ಲ, ಎಲ್ಲ ಖಾಲಿ ಆಗಿದೆ. ಇನ್ನೊಂದ್ಸಲ ತರಿಸ್ಕೋಬೇಕಷ್ಟೇ. ನೆಲ್ಲಿಕಾಯಿ ಕೂಡ ನಾನು ಹಾಗೆ ತಿನ್ಬಿಡ್ತೀನಲ್ಲ, ಹಾಗಾಗಿ ನಂಗೆ ಇದಕ್ಕಿಂತ ನಂಗೆ ಹಾಗೆ ತಿನ್ನೋದು ಇಷ್ಟ ಆಗ್ತದೆ. ಹಾಗೆ ವಾರದಲ್ಲೊಂದು 4 ನೆಲ್ಲಿಕಾಯಿ ತಿಂದ್ರೆ ಸ್ಕಿನ್ಗೂ ಒಳ್ಳೇದು, ಹೇರಿಗೂ ಒಳ್ಳೇದು, ತುಂಬಾ ಚೆನ್ನಾಗುತ್ತೆ. ಸ್ವಲ್ಪ ಸ್ವೀಟ್ ಇದೆ. ಲಿಪ್ಸ್ಟಿಕ್ ಮಾಡಕ್ಕೆ ಸಖತ್ತಾಗಿದೆ ಕಲರ್ ಇದು. ಆರಾಮಾಗಿ ಯಾರು ಬೇಕಾದ್ರೂ ಕುಡಿಬಹುದು. ಆಯ್ತು, 1 ಗ್ಲಾಸ್ ಕುಡಿಬಹುದು, ಅದಕ್ಕಿಂತ ಜಾಸ್ತಿ ಕುಡಿಯಕ್ಕೆ. ಬಟ್ಟೆ ವಾಶ್ ಮಾಡಿ ಸ್ವಲ್ಪ ಕಂಫರ್ಟ್ ಆಗಿ ಇಟ್ಟು ಹೋಗಿದ್ದೆ. ಇವಾಗ ಎಲ್ಲ ಹಿಂಡ್ಬಿಟ್ಟು ಇನ್ನು ಮೇಲ್ಗಡೆ ಹೋಗಿ ಒಣಗಿಸಿಟ್ಟು ಬರಬೇಕು. ಜಾಸ್ತಿ ಇದ್ದರೆ ನಾನು ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ, ಇಲ್ಲ ಅಂದರೆ ನಂಗೆ ಕೈಯಲ್ಲಿ ಒಗೆಯೋದೇ ತುಂಬ ಇಷ್ಟ ಆಗುತ್ತೆ. ಬಟ್ಟೆ ವಾಶ್ ಮಾಡಿ ಆಯಿತು, ಇನ್ನು ಮೇಲ್ಗಡೆ ಒಣಗಿಸಿ ಬರಬೇಕು. ಪ್ಯಾಂಟ್ ಒಂದು 3:30 ಆಯಿತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಪ್ರಾಜ್ಞನ ಕರ್ಕೊಂಡ್ಬರಕ್ಕೆ ಹೋಗಬೇಕು. ವಾಷಿಂಗ್ ಮಿಷಿನಿಗೆ ಹಾಕಿದ್ದೆಲ್ಲ ಬಟ್ಟೆ, ಹಾಗಾಗಿ ಡ್ರೈ ಆಗಿದೆ ಸ್ವಲ್ಪ, ಹಾಗಾಗಿ ಬೇಗ ಡ್ರೈ ಆಗಿದೆ. ಎಷ್ಟು ಬಟ್ಟೆ ಉಂಟು. ಹಾಗೆ ಇವತ್ತೆಲ್ಲ ಕೈಯಲ್ಲಿ ವಾಶ್ ಮಾಡಿದೆ. ಯಾವತ್ತೂ ವಾಷಿಂಗ್ ಮಿಷಿನಿಗೆ ಹಾಕಲ್ಲ, ಅಂದರೆ ಅಪರೂಪಕ್ಕೆ ವಾಷಿಂಗ್ ಮಿಷಿನಿಗೆ ಹಾಕೋದು. ನಂಗೆ ಜಾಸ್ತಿ ಬಟ್ಟೆ ಇದ್ದರೆ ಉದಾಸೀನ ಆದರೆ ಮಾತ್ರ, ಇಲ್ಲಾಂದರೆ ನಂಗೆ ಕೈಯಲ್ಲಿ ಒಗಿಲಿಕ್ಕೆ ಇಷ್ಟ. ಬಟ್ ಕೈಯಲ್ಲಿ ಒಗಿಬೇಕಂದ್ರೆ ಚೆನ್ನಾಗಿ ನೀರಿರಬೇಕು, ಸೋಪು ಚೆನ್ನಾಗಿರಬೇಕು, ಕಲ್ಲು ಚೆನ್ನಾಗಿದ್ದರೆ ಎಷ್ಟು ಬಟ್ಟೆ ಕೊಟ್ಟರು ವಾಶ್ ಮಾಡ್ತೀನಿ. ಇವಾಗ ಕೆಳಗಡೆ ಹೋಗೋಣ. ಪ್ರಾಗ್ಯ ಇವಾಗ ಬಂದು ಹಾಗೆ ಸ್ವಲ್ಪ ಊಟ ಮಾಡಿಸಿ ಒಂದು ಆಮ್ಲೆಟ್ ಮಾಡಿ ಕೊಟ್ಟೆ. ಆಮೇಲೆ ದಾಳಿಂಬೆ ತಂದಿಟ್ಟಿದ್ದಿತ್ತು ನೋಡಿ ಕಲರ್ ಹೇಗಿದೆ ಅಂತ. ಇದನ್ನ ನೋಡಿದಾಗ ಅನ್ಸುತ್ತೆ ನಂಗೆ ಊರಿಗೆ ಹೋದಾಗ
ನಾನು ಅವಾಗ ಹುಷಾರಿಲ್ಲಲ್ಲ, ಬ್ಲಡ್ ಕಮ್ಮಿ ಇತ್ತಲ್ಲ, ಅವಾಗ ದಾಳಿಂಬೆ ತಿಂತಾ ಇದ್ದೆ. ಒಂದ್ ವಾರಕ್ಕೊಂದ್ಸತಿ 1 kg ತಗೊಬಂದು ಡೈಲಿ ಒಂದೊಂದು ತಿಂತಾ ಇದ್ದೆ. ಅವಾಗ ನನ್ಗೆ ಎಷ್ಟು ಬೇಜಾರಾಗ್ತಿತ್ತು, ಯಾಕಾದ್ರೂ ದುಡ್ಡು ಕೊಟ್ಟು ದಾಳಿಂಬೆ ತಂದೆ ಅನ್ನಿಸ್ತಾ ಇತ್ತು. ಯಾಕಂದ್ರೆ ದಾಳಿಂಬೆಯಲ್ಲಿ ಅದು ರೆಡ್ ಕಲರ್ ಇರಲಿಲ್ಲ, ವೈಟ್ ಕಲರ್ ಇತ್ತು. ದಾಳಿಂಬೆಗೆ ನಾವು ರಕ್ತ ಕೊಡ, ಯಾವ್ದೋ ಒಂದು ವಿಡಿಯೋಸ್ ನಾನು ನೋಡಿದ್ದೆ. ಅವಾಗ ದಾಳಿಂಬೆಗೆ ನಾವು ರಕ್ತ ಕೊಡ್ಬೇಕು ಅಥವಾ ದಾಳಿಂಬೆನೆ ನಮಗ್ ರಕ್ತ ಕೊಡುತ್ತಾ ಅಂತ ಒಂದು ವಿಡಿಯೋಸ್ ಇತ್ತು. ಸೇಮ್ ಅದೇ ತರ ಇದೆ. ಅವಾಗಿಂದ ನಾನು ದಾಳಿಂಬೆನ ರೋಡ್ ಸೈಡ್ ಎಲ್ಲ ಮಾರ್ತಾರೆ, ಮಾರ್ಕೆಟ್ ಅಲ್ಲಿ ಅಲ್ಲೆಲ್ಲ ತಗೊಳ್ಳೋದೇ ಇಲ್ಲ. ಇವಾಗ ನಾನು ರಿಲಯನ್ಸ್ ಎಲ್ಲ ತಗೊಳ್ತೀನಿ. ಅದೊಂದು ಪ್ರಾಂಪ್ಟ್ ಇರ್ತದೆ ನೋಡಿ, ಈ ತರ ಚೆನ್ನಾಗಿರೋ ಕಲರ್ ಅಲ್ಲಿ ಬರುತ್ತೆ. ಸ್ವಲ್ಪ ಈ ತರ ಶಾಪ್ಗಳಲ್ಲೆಲ್ಲ ತಗೊಂಡಾಗ ರೋಡ್ ಸೈಡ್ ನಂಗೆ ತಗೊಳಕ್ ಭಯ ಆಗುತ್ತೆ. ಇವಾಗ ಸರಿ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಅದು ಇವಾಗ ಒಂಥರ ಭಯ ತಗೊಳಕ್ಕೆ. ಅದಕ್ಕೆ ನಾನು ರಿಲಯನ್ಸ್ ಎಲ್ಲ ತಕೊಂಡ್ಬಿಡುದು. ಅಲ್ಲಿ ಅಷ್ಟು ಇಲ್ಲಿ ಯಾರ ಪ್ರಾಗ್ಗೆ ಬಂದು ಹಿಂದ್ಗಡೆ ನಿಂತ್ಕೊಂಡಿದ್ದಾಳೆ, ನಂಗೆ ಗೊತ್ತಾಗ್ಲಿಲ್ಲ. ಮೆಲ್ಲ ಬಂದು ಒಳ್ಳೆ ನಿಂತ್ಕೊಂಡಿದ್ದಾಳೆ ಕಳ್ಳಿ. ಹೊರಗಡೆ ಆಟ ಆಡ್ತೀನಿ ಸೈಕಲ್ ತಗೊಂಡಂದು, ಇವಾಗ ನೋಡಿ ಹಿಂದ್ಗಡೆ ಬಂದು ನಿಂತ್ಕೊಂಡಿದ್ದಾಳೆ. ಪಾಪು ಬಾಯ್ಲಿ ಬಂದ್ ಕೂಡಲೇ ಶುರುವಾಗ್ತದೆ ಮಕ್ಳದ್ದು. ತಿನ್ನಕ್ಕೆ ಏನಿದೆ ತಿನ್ನಕ್ಕೆ, ಸ್ಕೂಲಲ್ಲಂತೂ ಸರಿಯಾಗಿ ಊಟ ಮಾಡಲ್ಲ, ಏನಿಲ್ಲ. ಮನೆಗ್ ಬಂದ್ ಕೂಡಲೇ ತಿನ್ನಕ್ಕೆ ಏನಿದೆ ತಗೋ. ಅದು ಅದ್ರಲ್ಲೂ ಹೆಲ್ದಿ ಫುಡ್ ಕೊಟ್ರೆ ಅಷ್ಟು ಬೇಡ, ಅನ್ಹೆಲ್ದಿ ಫುಡ್ಡೇ ಬೇಕು. ಅದು ನಾನು ಅವಳಿಗೆ ಜಾಸ್ತಿ ಹೆಲ್ದಿ ಫುಡ್ಡೇ ಇದ್ ಮಾಡ್ತೀನಿ. ಹಾಗಾಗಿ ನಿನ್ನೆ ಒಂದು ಏನೋ ಕ್ರೀಮ್ ಬನ್ನ ಏನೋ ತಂದು ಕೊಟ್ಟಿದ್ದೆ, ತಿಂದು. ಡೈಲಿ ಅದನ್ನೇ ಅಭ್ಯಾಸ ಮಾಡಿದ್ರೆ ಅಲ್ಲಿ ಬಸ್ ಇಳಿಯುವಾಗ್ಲೇ ನೋಡ್ತಾಳೆ, ಮಮ್ಮಿ ಮೊಬೈಲ್ ತಂದಿದ್ದಾಳ ಅಂತ. ಅಲ್ಲ ಪಾಪ, ಅಣ್ಣನ ಮನೆಗ್ ಬೇಡ, ಯಾರ ಮನೆಗೂ ಬೇಡ, ಎಲ್ಲಿಗೂ ಬೇಡ, ಬಾ ನೀನು. ಎಂತ ತಿನ್ನು, ಫಸ್ಟ್ ತಿನ್ನೀಗ ದಾಳಿಂಬೆ ತಿನ್ನ. ನೋಡೋಕಿ ಫಸ್ಟ್ ತಿನ್ನು ಇದನ್ನ ತಿನ್ನು ಫಸ್ಟ್. ಈಗ ಅಬ್ಬ ಬಿದ್ದಾಯ್ತು ನೋಡಲ್ಲಿ ಕೆಳಗೆ ಬಾರ. ಎಲ್ಲ ಆ ಕಡೆ ಈ ಕಡೆ ಹೋಗ್ತದೆ, ಬೋರ್ ಆಗ್ತದಲ್ಲ. ಮೇಲ್ಗಡೆ ಮನೆಗೆ ಹೋಗ್ತೀನಿ ಅಂತ ಹೇಳಿ ನಾನು ಯಾರ ಮನೆಗೆ ಅಷ್ಟು ಕಳ್ಸುದಿಲ್ಲ. ಅದು 1-2 ಸರ್ತಿ ಕಳ್ಸಿದ್ರೆ ಅವ್ರಿಗೆ ಅದೇ ಅಭ್ಯಾಸ ಆಗ್ತದೆ ಇನ್ನೊಬ್ರ ಮನೆಗೆ ಹೋಗುದು. ಅದಕ್ಕೆ ನಾನು ಅವಳನ್ನ ಎಲ್ಲಿಗೂ ಕಳ್ಸುದಿಲ್ಲ, ಮನೆಯಲ್ಲೇ ಇರು ಅಂತ ಹೇಳುದು. ಹೊರಗಡೆ ಬೇಕಾದ್ರೆ ಆಟ ಆಡ್, ತೊಂದ್ರೆ ಇಲ್ಲ, ಅಷ್ಟು ಕಳಿಸುದಿಲ್ಲ ನಾನು. ಅಂದ್ರೆ ಅವು ಮಕ್ಳಿಗೂ ಅವರೆಲ್ಲ ಸುಸ್ತಾಗಿರ್ತದ, ಇವ್ರೋಗಿ ಆಟ ಆಡ್ದು ಅವರಿಗೂ ಬರೀಲಿಕ್ಕೆ ಓದ್ಲಿಕ್ಕೆಲ್ಲ ಇರ್ತದಲ್ಲ. ಹಾಗಾಗಿ ನಾನು ಅವಳಿಗೆ ಎಲ್ಲೂ ಯಾರ್ದು ಮನೆಗೆಲ್ಲ ಕಳ್ಸುದಿಲ್ಲ, ಬೇಡ ಅಂತ ಹೇಳಿ. ಮತ್ತೆ ಅದು ಅಭ್ಯಾಸ ಇಲ್ಲ ಅಂದ್ರೆ ಒಳ್ಳೇದೇ ಅಲ್ವಾ. ಎಲ್ಲರ ಜೊತೆ ಮಾತಾಡ್ಲಿ, ಓಕೆ, ನೋ ಪ್ರಾಬ್ಲಮ್. ಎಲ್ಲರ ಮನೆಗೆಲ್ಲ ನಾನು ಕಳ್ಸೋದು ಕಮ್ಮಿ. ದಾಳಿಂಬೆ ಮೊನ್ನೆ ತರುವಾಗ ಫ್ರೆಶ್ ಇತ್ತಾಯ್ತಾ, ನಂಗೊಂದು ಬೇಸಿನ ಆಗಿದೆ. ಬೇಡ ಅನ್ಲಿಲ್ಲ, ಬಾ ಇಲ್ಲಿ ಫಸ್ಟ್ ದಾಳಿಂಬೆ ತಿನ್ನಿ, ಕಡೆ ಹೋಗಿ ಬರುದ. ಬಾ ಪುಟ್ಟು, ಹಸಿವೆ ಆಗುತ್ತಂತ್ಯ, ಒಳ್ಳೇದ್ ಯಾವಾಗ ಕೊಟ್ರು ನಿನ್ಗೆ ಬೇಡ. ಬಾಗಿಲು ಓಪನ್ ಇಡ್ಬೇಡ, ಸೊಳ್ಳೆ ಎಲ್ಲ ಒಳಗ್ ಬರ್ತದೆ. ಅಲ್ಲೇನಿಲ್ಲ, ಫ್ರಿಜ್ಜಲ್ಲಿ ಏನಿಲ್ವಾ? ಫ್ರಿಜ್ಜಲ್ಲಿ ಹುಡುಕೋದು. ಫ್ರಿಜ್ಜಲ್ಲಿ ಎಂತ ಉಂಟು? ಅಲ್ಲೆಂತ ಇಲ್ಲ ಮಗ, ತರಕಾರಿ ಏನಿಲ್ಲ, ಎಲ್ಲ ಖಾಲಿ ಆಗಿದೆ, ತರಿಸ್ಬೇಕಷ್ಟೇ. ಸುಮ್ನೆ ಓಪನ್ ಮಾಡಿ ಇಟ್ಕೋಬೇಡ, ಏನು ಇಲ್ಲ. ಬ್ಲಡ್ ಆಗಕ್ಕೆ ದಾಳಿಂಬೆ ತಿನ್ಬೇಕಂತ ಹೇಳ್ತಾರೆ, ಆದ್ರೆ ನಂಗೆ ತಿಂದ್ರೆ ಕೋಲ್ಡ್ ಆಗ್ಬಿಡುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗಿಂದ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. 6 o'clock ಡೈಲಿ ನಾನು ಎದ್ದೇಳ್ತೀನಿ. ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನಾನು ತಿಂಡಿ ರೆಡಿ ಮಾಡೋಕ್ಕೆ ಬರ್ತೀನಿ. ಇವತ್ತು ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಶಾವಿಗೆ ಉಪ್ಪಿಟ್ಟು ಮಾಡಿದ್ದೀನಿ. ಡೈಲಿ ತಿಂಡಿ ಏನು ಮಾಡೋದು, ಅದೇ ಒಂದು ಬೆಳಗ್ಗೆ ಎದ್ದ ಕೂಡಲೇ ಟೆನ್ಷನ್ನು. ಬೆಳಗ್ಗೆ ಎದ್ದ ಕೂಡಲೇ ಆಲೋಚನೆ ಮಾಡಿದ್ರಾಗಲ್ಲ, ನಿನ್ನೆನೇ ಏನು ಮಾಡಬೇಕು ಅಂತ ಆಲೋಚನೆ ಮಾಡಬೇಕಾಗುತ್ತೆ. ಇನ್ನೂ ಪ್ರಾಗ್ಗೆ ನೆಪ್ಸಿ ಬಿಟ್ಟು ಬಂದೆ. ನಿನ್ನೆ ವ್ಲಾಗ್ ಶುರು ಮಾಡಿದ್ದೀನಿ, ಆದ್ರೆ ವ್ಲಾಗು ಎಲ್ಲೆಲ್ಲ ಹೋಗಿ ಇವತ್ತು ಎಂಡ್ ಮಾಡ್ತಾ ಇದ್ದೀನಿ. ಕಂಟೆಂಟ್ ಹುಡುಕೋದೇ ಭಾರಿ ಕಷ್ಟ ಆಗಿದೆ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗ್ಬೋದು ಅನ್ಕೊಂತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗ್ ಅಲ್ಲಿ ಸಿಗೋಣ. ಇವತ್ತಿನ ವ್ಲಾಗ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆ, ಬಾಯ್ ಬಾಯ್.
ಹಾಗೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ಲಕ್ಷ್ಮಿ ನಿಮ್ಗೆ ಸಿರಿ ಸಂಪತ್ತು, ಒಳ್ಳೆ ಒಂದು ನೆಮ್ಮದಿ ಎಲ್ಲ ಕೊಡ್ಲಿ ಅಂತ ನಾನು ಹಾರೈಸ್ತೀನಿ. ಓಕೆ, ಬಾಯ್ ಬಾಯ್.